ಹಾಯ್ ಗಾಯ್ಸ್, ವೆಲ್ಕಮ್ ಟು ಕೀರ್ತಿ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾವು ಮೊಳಕೆ ಬಂದಿರೋ ಹೆಸರು ಕಾಳಿಂದ ವೆಜ್ ಕಟ್ಲೆಟ್ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳೋಣ. ವೆಜ್ ಕಟ್ಲೆಟ್ ಮಾಡೋಕೆ ನಮಗೆ ನೆನೆಸಿಟ್ಕೊಂಡಿರೋ ಅಂಥ ಅವಲಕ್ಕಿ, ಮೆಣಸಿನಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ, ಖಾರದ ಪುಡಿ, ಉಪ್ಪು, ಗರಂ ಮಸಾಲ, ಕಡಲೆ ಹಿಟ್ಟು, ಮೊಳಕೆ ಬಂದಿರೋ ಹೆಸರು ಕಾಳು ಮತ್ತು ನೆನೆಸಿಟ್ಟಿರುವಂಥ ಬಟಾಣಿ ಬೇಕಾಗುತ್ತೆ. ಮೊದಲು ಮಿಕ್ಸಿ ಜಾರಲ್ಲಿ ಹೆಸರು ಕಾಳು, ಬಟಾಣಿ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಉಪ್ಪು, ಅರಿಶಿನ, ಗರಂ ಮಸಾಲ ಹಾಕಿ ತರಿಯಾಗಿ ರುಬ್ಕೋಬೇಕು. ಈಗ ನೆನೆಸಿಟ್ಟಿರೋ ಅಂಥ ಅವಲಕ್ಕಿನ ಹಾಕಿ ರುಬ್ಕೊಳ್ಳಿ. ಈಗ ರುಬ್ಬಿಟ್ಕೊಂಡಿರೋ ಅಂಥ ಮಿಕ್ಸ್ಚರಿಗೆ ಸ್ವಲ್ಪ ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಈರುಳ್ಳಿನ ಹಾಕಿ ಕಲಿಸ್ಕೊಳ್ಳಿ. ವೆಜ್ ಕಟ್ಲೆಟ್ನ ನಾವು ಪ್ಯಾನಲ್ಲಾದರೂ ಫ್ರೈ ಮಾಡ್ಬೋದು, ಇಲ್ಲ ಆಯಿಲಲ್ಲಿ ಡೀಪ್ ಫ್ರೈ ಆದರೂ ಮಾಡ್ಬೋದು. ನಾ ಎರಡೂ ಮೆಥಡ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಪ್ಯಾನ್ ಫ್ರೈ ಹೇಗೆ ಮಾಡೋದು ಅಂದರೆ, ಪ್ಯಾನಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಲಸಿರೋ ಅಂಥ ಮಿಕ್ಸ್ಚರ್ನ ನಮಗೆ ಬೇಕಾಗಿರೋ ಶೇಪ್ ಮಾಡಿಕೊಂಡು ಎರಡು ಸೈಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಡೀಪ್ ಫ್ರೈ ಮಾಡೋಕ್ಕೆ ಬಿಸಿಯಾಗಿರೋ ಎಣ್ಣೆಗೆ ಕಟ್ಲೆಟ್ ಮಿಕ್ಸ್ಚರ್ನ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ನಮ್ಮ ಬಿಸಿಯಾದ ರುಚಿಯಾದ ವೆಜ್ ಕಟ್ಲೆಟ್ ರೆಡಿ.